ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ ಅಂದ್ಬಿಟ್ರು ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾಕೆ ಮಾ ತುಂಬಾ ಬಿಸ್ಲಾ? ಬಿಸಿಲಿಗೆ ಆಗ್ತಿಲ್ಲ, ಎಷ್ಟು ನೀರು ಕುಡಿದ್ರು ಸಾಕಾಗ್ತಿಲ್ಲ. ಕುಡಿರಿ ನೀವು ಕೂಡ. ಫುಲ್ ಬೇವ್ತೋಗಿದ್ದೀರಾ? ಇವಾಗ ಏನ್ ಮಾಡಕ್ ಹೋಗ್ತಿದ್ದೀರಾ? ಕಾಯಿ ತಗೊಳ್ಳೋಕೆ. ಕಾಯಿ ಕಟ್ಟೋಣ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ನಮ್ಗೆ 800K ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ. ಪ್ರತಿಯೊಬ್ಬೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾವೇನು ಆನ್ಸರ್ ಮಾಡಲ್ಲ ಗೈಸ್, ನಮ್ ಧನ್ಯ ಅವರೇ ಆನ್ಸರ್ ಮಾಡ್ತಾರೆ. ನೀವು ಬ್ಯಾಡ್ ಕಮೆಂಟ್ಸ್ ಹಾಕೋದರಿಂದ ಇವ್ರೇನು ಕುಗ್ಗಲ್ಲ, ಮೇಲೇನೆ ಹೋಗ್ತಿರ್ತಾರೆ. ಅದಕ್ಕೋಸ್ಕರ ಯಾರು ಹಾಕೋಕ್ ಹೋಗ್ಬೇಡಿ. ನೀವು ಸೂರ್ಯ ಚಂದ್ರ ಆಗಿರ್ತೀರಾ, ಅವರು ನಕ್ಷತ್ರಗಳಾಗಿರ್ತಾರೆ ಅಂತ ಹೇಳಕ್ ಇಷ್ಟ. ಇವಾಗ ನಾವು ಹೀರೋಯಿನ್ ನೀವೆಲ್ಲ ನಮ್ ಫ್ಯಾನ್ಸ್ ಅನ್ನೋ ತರ ಇಲ್ಲ ಗೈಸ್. ಎಲ್ಲರನ್ನು ಕೂಡ ಮೀಟ್ ಆಗ್ತೀವಿ. ಅದಕ್ಕಿಂತ ಮುಂಚೆ 3 ಜನ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ ನ ನಾವು ಪರ್ಸನಲ್ ಆಗಿ ಮೀಟ್ ಮಾಡಿ ಅವ್ರ ಮನೆಗೂ ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅವ್ರನ್ನು ಕೂಡ ನಮ್ ವ್ಲಾಗ್ ಕರ್ಕೊಳ್ಳೋಣ. ಇಷ್ಟು ದಿನ ಮನೆ ಟಿವಿಯಲ್ಲಿ ಫೋನಲ್ಲಿ ನೋಡ್ತಿದ್ದವರು ಎದುರುಗಡೆ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಅಲ್ವಾ ಅಮ್ಮ? ಹಾ ಸರಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸನ್ನು ಮುನ್ನು ಯೂಟ್ಯೂಬ್ ಚಾನೆಲ್. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತು ನಾವೆಲ್ಲ ಸೇರಿ ಗೌಡಿಗೆರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು, ಅಕ್ಕ, ಮತ್ತೆ ಮುನ್ನು ಮತ್ತೆ ಚೇತು ಅಣ್ಣ ಇದ್ದಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗಾಡಿ ನಿಲ್ಸಿದೀವಿ. ತುಂಬಾ ಹಸಿವಾಗ್ತಿದೆ, ಏನು ತಿಂದಿಲ್ಲ. ಸೊ ಬನ್ನಿ ಗೈಸ್ ಹೊರಡೋಣ. ಮತ್ತೆ ಇವತ್ತಿನ ಡೇ ಯಾವ ತರ ಇರುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ನೋಡಿ ಗೈಸ್, ಮುನ್ನು ಇವಾಗ ಇಡ್ಲಿ ಆರ್ಡರ್ ಮಾಡಿದ್ದಾರೆ. ಇಡ್ಲಿ ತಗೊಂಡು ತಿಂತಾ ಇದಾರೆ. ಸುಡ್ತಾ ಇದೆ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನೋಡಿ ಮಸಾಲೆ ದೋಸೆ ತಗೊಂಡಿದ್ದೀನಿ. ಅಕ್ಕ ಕೂಡ ಮಸಾಲೆ ದೋಸೆ ತಿಂತಾ ಇದ್ದಾಳೆ ಆಲ್ರೆಡಿ. ಚೆನ್ನಾಗಿದ್ಯಾ? ಸೂಪರ್. ಹೌದಾ ಮುನ್ನು, ಚೆನ್ನಾಗಿದ್ಯಾ? ಧನ್ಯ ಅವರು ಮತ್ತೆ ಸನ್ನು ಅವ್ರು ಏನೋ ಮಾಡ್ತಾ ಇದಾರೆ. ಏನ್ ಮಾಡ್ತಿದ್ದೀರಾ? ನೀರು ಕುಡಿತಾ ಇದ್ವಿ ಇಬ್ರು ಒಟ್ಟಿಗೆ. ಚೆನ್ನಾಗಿತ್ತಾ? ಇಷ್ಟ ಆಯ್ತಮ್ಮ? ನಂಗೆ ಇಲ್ಲಿದ್ ಇಷ್ಟ. ಫುಡ್ ಎಲ್ಲ ಇಷ್ಟ ಆಗುತ್ತಾ ನಿಮಗ್? ಮಸಾಲೆ ದೋಸೆ ಇಷ್ಟ ಆಯ್ತಾ? ಸರಿ ಹೊರಡೋಣ. ಸನಮ ನಿಮ್ಗೆ ಇಷ್ಟ ಆಯ್ತಾ? ಓ ನಂಗೆ ಇಷ್ಟ. ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ರೀಚ್ ಆದ್ವಿ. ಎಲ್ಲರಿಗೂ ಗೊತ್ತಿರುತ್ತೆ ಇದು ಚನ್ನಪಟ್ಟಣದಲ್ಲಿ ಇರೋದು. ಸೊ ನಾವು ಮದುವೆ ಆಗಿದ್ದ ಪ್ಲೇಸ್ ಇದು. ಸನಮ ಏನ್ ಅನಿಸ್ತಿದೆ? ಖುಷಿ ಆಗ್ತಿದೆ. ಇಲ್ಲಿ ಬರ್ಬೇಕಾದ್ರೆ ಖುಷಿ ಆಗುತ್ತೆ, ನೆಮ್ಮದಿ ಸಿಗುತ್ತೆ ಜಾಸ್ತಿ. ಹೌದಾ? ನಾನು ಮತ್ತೆ ಸನ್ನು ಅವರು ತುಂಬಾ ಖುಷಿಯಲ್ಲಿದ್ರು ದೇವಸ್ಥಾನಕ್ಕೆ ಬರ್ತೀವಿ, ತುಂಬಾ ಬೇಜಾರಲ್ಲಿದ್ರು ಕೂಡ ದೇವಸ್ಥಾನಕ್ಕೆ ಬರ್ತೀವಿ. ಬಟ್ ಇವತ್ತಿನ ದಿನ ಅಂತೂ ತುಂಬಾ ಖುಷಿಯಲ್ಲಿದ್ದೀವಿ. ಏನಕ್ಕಂದ್ರೆ ನಮ್ಗೆ 800K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇದಕ್ಕಿನ್ನ ಖುಷಿ ಇನ್ನೇನ್ ಬೇಕು ಹೇಳಿ. ನಾವು ಈ ಟೆಂಪಲ್ಗೆ 2 ಟೈಮ್ ಬಂದೇ ಬರ್ತೀವಿ. ಮಂತ್ಲಿಯಲ್ಲಿ 2 ಸಲ ಅಂತೂ ಬಂದೇ ಬರ್ತೀವಿ. ಈ ಏಪ್ರಿಲ್ ಮಂತ್ ಅಲ್ಲಿ ಹೋಗಕ್ ಆಗಿರ್ಲಿಲ್ಲ. ಈ ಸಲ ರಶ್ ಇದ್ರು ಪರವಾಗಿಲ್ಲ, ಹೆಂಗಿದ್ರು ಪರವಾಗಿಲ್ಲ, ನಾವು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿ 800K ಸಬ್ಸ್ಕ್ರೈಬರ್ಸ್ ಆಗಿರೋದನ್ನ ತಾಯಿ ಹತ್ರ ಹೇಳ್ಕೋಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಅದೇ ಖುಷಿಯಲ್ಲಿ ಬಂದ್ವಿ. ಆದಷ್ಟು ಬೇಗ 1 ಮಿಲಿಯನ್ ರೀಚ್ ಆಗ್ಲಿ ಅಂತ ಕೂಡ ಕೇಳ್ಕೊಂಡ್ವಿ. ಅದಾದ್ಮೇಲೆ ನಾವು ದೇವರ ದರ್ಶನ ಮಾಡ್ಕೊಂಡು ಪ್ರತಿಯೊಬ್ಬೊಬ್ಬರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡು ಮತ್ತೆ ನಾವು ಅರ್ಕೆ ಕಟ್ಕೊಂಡಿದ್ವಿ. ನಾವು ಅನ್ಕೊಂಡಿರೋ ಒಂದು ಆಸೆ ನೆರವೇರಿದೆ. ಬಟ್ ಇನ್ನೊಂದು ಆಸೆ ಕೂಡ ಇದೆ. ಆ ಆಸೆ ಆದಷ್ಟು ಬೇಗ ನೆರವೇರ್ಲಿ ಅಂತ ಕೇಳ್ಕೊಳ್ಳೋದಕ್ಕೆ ನಾವು ಬಂದಿದ್ವಿ. ಯಾಕೆ ಮಾ ತುಂಬಾ ಬಿಸ್ಲಾ? ಬಿಸಿಲಿಗೆ ಆಗ್ತಿಲ್ಲ, ಎಷ್ಟು ನೀರು ಕುಡಿದ್ರು ಸಾಕಾಗ್ತಿಲ್ಲ. ಕುಡಿರಿ ನೀವು ಕೂಡ. ಫುಲ್ ಬೇವ್ತೋಗಿದ್ದೀರಾ? ಸಾಕಾಗ್ತಿಲ್ಲ. ಸನಮ ಇವಾಗ ಏನ್ ಮಾಡಕ್ ಹೋಗ್ತಿದ್ದೀರಾ? ಕಾಯಿ ತಗೊಳ್ಳೋಕೆ. ಕಾಯಿ ಕಟ್ಟೋಣ. ಕಟ್ಟೋಣ. ಇವರೆಲ್ಲ ಕೂತಿರೋದು ಬಸವ ಬಂದು ದಾಟುತ್ತಮ್ಮ. ಈಗ ಇಲ್ಲಿ ಬಸವಣ್ಣ ಫೇಮಸ್. ಅಲ್ಲಿದೆ ನೋಡಿ ಬಸವ ಸನ್ನಿಧಿ. ಧನ್ಯಮ್ಮ ಒರಿಜಿನಲ್ ನೋಡಿದ್ರಾ ಬಸವ? ಖುಷಿ ಆಯ್ತಾ? ದರ್ಶನ ಮಾಡ್ಕೊಂಡ್ರಾ? ಸನಮ ನಿಮ್ಗೆ ಹೆಂಗಿತ್ತು ಇವತ್ತು? ಖುಷಿ ಆಯ್ತಾ? ಒಂಥರ ಸಮಾಧಾನ ಅನಿಸ್ತು. ಮಂಗಳಮುಖಿಯರು ಕೂಡ ದೇವರಿದ್ದಂಗೆ ಅಂತ ಹೇಳ್ತಾರೆ. ಸೊ ನಮ್ಗೆ ಹೊರಗಡೆ ಯಾವಾಗ್ಲೂ ಕೂಡ ಅವರು ದೃಷ್ಟಿ ತೆಗಿತಾರೆ. ಅವ್ರ ಹತ್ರ ನಾವು ದೃಷ್ಟಿ ತೆಗೆಸ್ಕೊಂಡು ಅವ್ರ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ಹೊರಟ್ವಿ. ಗಾಡಿಲಿ ನಾವು ಬಂದಿದ್ದ ಆಕ್ಚುಲಿ ಹೇಳ್ಬೇಕಂದ್ರೆ ಹೆವಿ ಬಿಸಿಲು. ಇವಾಗ ಕುತ್ಕೊಳಕ್ ಆಯ್ತಲ್ಲ ಸೀಟ್ ಮೇಲೆ, ಅಷ್ಟು ಇದಾಗೈತೆ. ಅಮ್ಮ ದೋಸೆ ಹಾಕ್ಬೋದಲ್ವಾ? ದೋಸೆ, ಆಮ್ಲೆಟ್. ಹೆಂಗಿತ್ತು ಗೌಡಗೆರೆ ಇವತ್ತು ದೇವಸ್ಥಾನ? ಚೆನ್ನಾಗಿತ್ತಾ? ತುಂಬಾ ಜನ ಇದ್ರ ಆಯ್ತಾ. ಮತ್ತೆ ತುಂಬಾ ಜನ ಬಂದು ನಮ್ಮ ಹತ್ರ ಫೋಟೋ ಇಡ್ಸ್ಕೊಂಡ್ರು. ಸೊ ತುಂಬಾ ಖುಷಿ ಆಯ್ತು. ಎಲ್ಲ ನಮ್ ಸಬ್ಸ್ಕ್ರೈಬರ್ಸ್. ಹೌದು, ಎಲ್ಲಾ ಊರಲ್ಲೂ ಇದಾರೆ ಅಂತ ಖುಷಿ ಆಗುತ್ತಲ್ವಾ? ಖುಷಿ ಆಗುತ್ತೆ. ಧನ್ಯಮ್ಮ ನಿಮ್ಗೆ ಏನ್ ಅನ್ನಿಸ್ತು? ಏನ್ ಹೆಲ್ಮೆಟ್ ಹಾಕೋಬಿಟ್ಟಿದ್ದೀರಾ? ಚಂದ್ರಗ್ರಹದಲ್ಲಿ ಇದ್ದೀರಾ? ಯಾತ್ರೆ. ನೀವು ಮೊದ್ಲೇ ಮಾತಾಡೋದ್ ಕೇಳಿಸಲ್ಲ, ಸ್ವಲ್ಪ ಹೆಲ್ಮೆಟ್ ತೆಗೆದ್ಬಿಟ್ಟು ಮಾತಾಡಿ, ಅಂದ್ರೆ ಗ್ಲಾಸ್ ತೆಗೀರಿ. ಹಾ, ಹೇಗಿತ್ತು ದರ್ಶನ? ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಆದ್ರೆ ತುಂಬಾ ಬಿಸಿಲಲ್ವಾ, ಕಷ್ಟ ಆಯ್ತು ಸ್ವಲ್ಪ. ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ದರ್ಶನ ಮಾಡ್ಕೊಂಡು ಬಂದೆ. ಖುಷಿ ಆಯ್ತು. ಖುಷಿ ಆಯ್ತಾ? ಫುಲ್ ಸೆಕೆ ಅಲ್ಲ? ಸೆಕೆಯಿಂದ ಆಗ್ತಾನೆ ಇಲ್ಲ, ಜ್ವಾಲಾಮುಖಿ. ಚಾಮುಂಡೇಶ್ವರಿ ಟೆಂಪಲ್ ಅಲ್ಲಿ ದರ್ಶನ ಮಾಡ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದೀವಿ. ಬನ್ನಿ ಹೋಗೋಣ. ಹಲೋ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ ನಮಗೆ 800K ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ. ಪ್ರತಿಯೊಬ್ಬೊಬ್ರಿಗೂ ಥ್ಯಾಂಕ್ ಯು ಸೋ ಮಚ್ ನಮ್ಮ 3 ಜನದ ಕಡೆಯಿಂದ. ಮತ್ತು ಇವಾಗ ತಾನೇ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಕೂಡ ಕೇಳ್ಕೊಂಡು ಬಂದ್ವಿ, ಆದಷ್ಟು ಬೇಗ 1 ಮಿಲಿಯನ್ ರೀಚ್ ಆಗಲಿ ಅಂತ. 3 ಜನರ ಆಸೆ ಕೂಡ ಅದೇ ಆಗಿತ್ತು.
ಏನಂತ ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲರನ್ನೂ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದೀವಿ. ನಿಮಗೂ ಕೂಡ ಅನಿಸ್ತಿದೆ ಅಂದರೆ ನಮ್ಮದು ಪ್ರ್ಯಾಂಕ್ ವೀಡಿಯೋಗಳು, ಡೈಲಿ ವ್ಲಾಗ್ಗಳೆಲ್ಲ ನೀವು ಕೂಡ ನೋಡಿ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀವಿ. ಹಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ. ನಿಮ್ಮ ಹತ್ರ 5 ನಿಮಿಷ ಮಾತಾಡೋದಕ್ಕೆ ಅಂತ ನಾವು 3 ಜನ ಬಂದಿದ್ದೀವಿ. ಇವಾಗ 800K ಸಬ್ಸ್ಕ್ರೈಬರ್ಸ್ ಆಗಿದೆ. ಎಷ್ಟು ಖುಷಿಯಾಗಿದೆ ಅಂತ ನಮ್ಮ ಸಣ್ಣವ್ರನ್ನ ಮತ್ತು ಧನ್ಯ ಅವ್ರನ್ನ ಕೇಳೋಣ. ಏನು ಅನ್ನಿಸ್ತಿದೆ ಅಮ್ಮ ಸಣ್ಣಮ್ಮ? ತುಂಬ ಖುಷಿ ಆಗ್ತಿದೆ 800K ಆಗಿದ್ದು. ಸೊ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನು ವೆಯ್ಟ್ ಮಾಡ್ತಾ ಇದ್ದೆ ಗೈಸ್. ಅಂದರೆ ಎಷ್ಟು ಗೊತ್ತಾ, ಟೋಟಲ್ 973ಇಂದ ಮೊಬೈಲ್ ಇಟ್ಕೊಂಡೆ ಕಾಯ್ತಾ ಇದೆ ಯಾವಾಗ ಆಗುತ್ತೆ ಅಂತ. ಫೈನಲಿ 12:16ಗೆ ಮಿಡ್ ನೈಟ್ ಆಯಿತು. ನಾನು 12 o'clock ಆಗುತ್ತಾ ಅಂತ ಅನ್ಕೋತಾ ಇದ್ದೆ. ನೋಡಿದ್ರೆ 12:16ಗೆ ಕರೆಕ್ಟಾಗಿ 800K ಆಯಿತು. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ನಮ್ಮ ಮೇನ್ ಡ್ರೀಮ್ ಏನಪ್ಪ ಅಂತ ಅಂದರೆ 1 million ಬೇಗ ರೀಚ್ ಆಗಲಿ ಅಂತಲೇ ಡ್ರೀಮ್ ಇದ್ದಿತ್ತು. ಅಂದರೆ ಇವ್ರ ಬರ್ಡೇಗೆ 1 million ಆಗಲಿ ಅಂತ ನಮಗೊಂದು ಆಸೆ ಇತ್ತು. ಬಟ್ ಬರ್ಡೇಗೆ ಆಗಿಲ್ಲ. 800K ಆಗೋದಕ್ಕೆ ತುಂಬ ಕಷ್ಟ ಆಗ್ತದೆ, ತುಂಬ ಕಷ್ಟ. ಹೌದು, ನಾನು ಇವತ್ತಾಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಸಣ್ಣ ಅವರು 12 o'clock ಇವರಿಬ್ರು ಕೇಕ್ ಹಿಡ್ಕೊಂಡು ಬಂದಾಗಲೇ ನನಗೆ ಗೊತ್ತಾಗಿದ್ದು, ಓ ಈ 800K ಆಗೋಯ್ತು ಅಂತ. ನಾನು ಏನು ಸ್ಪೆಷಲ್ ಇರೋದು ಅಂತ ಯೋಚನೆ ಮಾಡ್ತಿದ್ದೀನಿ, ನನಗೆ ಐಡಿಯಾನೇ ಇರಲಿಲ್ಲ. ಆಮೇಲೆ ಸಣ್ಣವ್ರು ತೊಗೊಂಡು ಬಂದಮೇಲೆ ನನಗೆ ಐಡಿಯಾ ಬಂದಿದ್ದು, ಓ ಸಬ್ಸ್ಕ್ರೈಬರ್ಸ್ ಆಗಿದೆ ಅಂತ. ಶಾಕ್ ಆದೆ. ನೀವು ಆ ವಿಡಿಯೋನ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವೇ ನೋಡ್ತಿರ್ಬೋದು. ಇವತ್ತು ಕೂಡ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ವಾ ಅಮ್ಮ? ಹೌದು, ತುಂಬ ಬ್ಯುಸಿ ಆಗಿದ್ವಿ ಗೈಸ್. ಹೊರಗಡೆ ಸ್ವಲ್ಪ ಶೂಟಲ್ಲಿ ಬ್ಯುಸಿ ಇದ್ವಿ. ಮತ್ತು ರೀಲ್ ಶೂಟ್ ಕೂಡ ದಿನ ಮಾಡ್ತಾ ಇದ್ದೀವಿ, ನೀವೇ ನೋಡ್ತಿರ್ಬೋದು. ಡೈಲಿ ರೀಲ್ಸ್ನ ಹಾಕೊಂಡು ಅಪ್ಲೋಡ್ ಮಾಡ್ತಿದ್ದೀವಿ. ಮತ್ತು ಅದ್ರ ಜೊತೆಗೆ ಡೈಲಿ ವ್ಲಾಗು ಮಾಡ್ತಿದ್ದೀವಿ, ಮತ್ತು ಕಂಟೆಂಟ್ ಕೂಡ ಮಾಡ್ತಿದ್ದೀವಿ. ಹೌದು. ಇನ್ನೊಂದೇನು ಗೊತ್ತಾ, ಮೇನ್ ಥಿಂಗ್ ಹೇಳಬೇಕು ಅಂತ ಅಂದರೆ, ಒಂದೊಂದು ಸಬ್ಸ್ಕ್ರೈಬರ್ ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿನ್ನೆ ನಾನು ಕೌಂಟ್ ಡೌನ್ ನೋಡ್ತಾ ಇರಬೇಕಾದ್ರೆ 99 ಆಗ್ತಿದೆ, ಮತ್ತೆ 97 ಆಗ್ತಿದೆ. ಸೊ ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ನಾನು ಯಾವಾಗಪ್ಪ ಆಗುತ್ತೆ, ಯಾವಾಗ ಆಗ್ತದೆ ಅಂತ ಕಾಯ್ತಾ ಇದ್ದೆ ಮುನು. ಅದು ಮತ್ತೆ ಏನಾಗ್ತಾರೆ ಗೊತ್ತಾ, ಕೆಲವರು ಅನ್ಸಬ್ಸ್ಕ್ರೈಬ್ ಮಾಡ್ತಾರಲ್ವಾ. ಸೊ ಅವಾಗ ನಮ್ಗೆ ಗೊತ್ತಾಗುತ್ತೆ, ಓ ಇವರು ಇಷ್ಟು ಇಂಪಾರ್ಟೆಂಟ್ ನಮಗೆ ಅಂತ. ಗೈಸ್ ಸಣ್ಣವರಂತೂ ಅವ್ರಿಗೆ ಏನು ಹೇಳ್ಕೊಬೇಕಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿಯಾಗಿದ್ದಾರೆ. ಅಂದರೆ 800K ಅವ್ರಿಗೆ ಎಷ್ಟು ಖುಷಿನೋ ನಮಗೂ ಕೂಡ ಅಷ್ಟೇ ಖುಷಿ ಆಗ್ತಿದೆ. ನಮ್ಮ ಧನ್ಯ ಅವ್ರಿಗೆ ಎಷ್ಟು ಖುಷಿ ಆಗ್ತಿದೆ ಕೇಳೋಣ. ನಮ್ಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ಅಂದರೆ ಇವರು ಕೂಡ ಕಾರಣ ಆಗಿದ್ದಾರೆ. ಏನಂತ ಧನ್ಯ ಅವ್ರನ್ನೇ ಕೇಳೋಣ. ಹೇಳಿಮ್ಮ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ? ಹೇಳಿಕೆನೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ನಾನು ಒಂದ್ಸಲ ಆದ್ರೂ ಮಿಲಿಯನ್ ಬೇಗ ಆಗ್ಲಿ ಅಂತ ಕಾಯ್ತಾ ಇದ್ದೆ. 800ಗೆ ಇವಾಗ ರೀಚ್ ಆಗಿದೆ. ಇನ್ನು 1 million ರೀಚ್ ಆಗ್ಬೇಕಂತ ದೇವರಲ್ಲಿ ಬೇಡ್ತಾನೆ ಇದ್ದೀನಿ. ಯಾಕಂದ್ರೆ ಇವರು ಅಷ್ಟು ಎಫರ್ಟ್ಸ್ ಹಾಕ್ತಾರೆ, ಯಾರಿಗೂ ಗೊತ್ತಾಗಲ್ಲ ಇವರು ಎಷ್ಟು ಪರಿಶ್ರಮ ಪಡ್ತಾರೆ ಅಂತ ಇವರಿಗೆ ಮಾತ್ರ ಗೊತ್ತಾಗೋದು. ಒಂದು ಎಡಿಟಿಂಗ್ ಆಗಿರ್ಬೋದು. ಇವಾಗ ನೀವು ಪರಿಶ್ರಮ ಪಡ್ತಿದ್ದೀರಪ್ಪ ಗೈಸ್. ನಮ್ದು ರೀಲ್ ಶೂಟ್ ಎಲ್ಲ ಮಾಡ್ತಾರೆ ಈಗ, ಮತ್ತೆ ಅವರು ಕೂಡ ವಿಡಿಯೋ ಎಲ್ಲ ಹಿಡಿಯೋದನ್ನ ಕಲಿತಾ ಇದ್ದಾರೆ. ನಮ್ ಧನ್ಯ ಅವರು ಕೂಡ ಮುಂದೆ ಫ್ಯೂಚರ್ ಇನ್ಫ್ಲುಯೆನ್ಸರ್ ಆಗ್ತಾರೆ. ಹೌದು. ಮತ್ತೆ ಇನ್ನೊಂದು ಖುಷಿ ಏನ್ ಗೊತ್ತಾ, 800K ಆಗ್ಬೇಕಾದ್ರೆ ನಮ್ಮ ಅಕ್ಕನು ನಮ್ ಜೊತೆ ಇದ್ಲ ಅಲ್ವಾ. ಹೌದು, ಸ್ಪೆಷಲ್ ಲೈಫ್ ಟೈಮ್ ನೆನಪಿರುತ್ತೆ. ಓ 800Kಗೆ ಅಕ್ಕನು ಇದ್ಲು ಮನೇಲಿ ಸೆಲೆಬ್ರೇಟ್ ಮಾಡಿದಾಗ. ಯಾಕಂದ್ರೆ 800 ಆದಾಗ ಇಲ್ಲೇ ಇದ್ದೆ. ಇಲ್ಲದಿದ್ರೆ 500Kಗೆ ನಾನು ಮನೆಯಲ್ಲಿ ಇದ್ದು ಬೇಜಾರು ಮಾಡ್ತಾ ಇದ್ದೆ. ನಾನು ಅಲ್ಲಿ ಇರ್ಬೇಕಿತ್ತಲ್ಲ, ನಾನು ಸೆಲೆಬ್ರೇಷನ್ ಮಾಡ್ಬೇಕಿತ್ತು, ಅದು 12 o'clockಗೆ ಸೆಲೆಬ್ರೇಷನ್ ಮಾಡ್ಬೇಕಿತ್ತು ಅಂತ. ಬಟ್ ಆಗಿಲ್ಲ. ಈ ಸಲ 800ಗೆ ನಾನು ಇಲ್ಲಿ ಇದ್ದೇನೆಲ್ಲ, ತುಂಬಾ ಖುಷಿ ಆಯ್ತು. ಅವರು ತುಂಬಾ ಖುಷಿಯಲ್ಲಿದ್ದಾರೆ. ನಮ್ಗೇನ್ ಗೊತ್ತಾ, 1 million ರೀಚ್ ಆಗ್ಬೇಕು ಅನ್ನೋದು ಚಿಕ್ಕದಾಗಿ ಒಂದು ಆಸೆ ಇಟ್ಕೊಂಡಿದ್ದೀವಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬರ್ಸು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತಾರೆ, ಸಣ್ಣವ್ರು ಹೇಳ್ದಂಗೆ. ಸೊ ನೀವು ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳಿಗೆ ಶೇರ್ ಮಾಡಿ. ನಮ್ಮ ವೀಡಿಯೋಸ್ಗಳೆಲ್ಲ ಆಲ್ಮೋಸ್ಟ್ ಫ್ಯಾಮಿಲಿ ಕೂತ್ಕೊಂಡು, ಫ್ರೆಂಡ್ಸ್ಗಳು ಕೂತ್ಕೊಂಡು ನೋಡೋ ಅಂತ ವ್ಲಾಗ್ಗಳೇ ನಾವು ಮಾಡೋದು. ಫ್ಯಾಮಿಲಿ ಓರಿಯೆಂಟೆಡ್ ನಾವು ವಿಡಿಯೋಸ್ ಮಾಡೋದು ಅಲ್ವಾ. ಯಾವುದೇ ಥರ ಡಬಲ್ ಮೀನಿಂಗ್ ಆಗಿರ್ಬೋದು, ಮಾತಲ್ಲಾಗಿರ್ಬೋದು, ಇಲ್ಲ ನಾವು ನಡ್ಕೊಳ್ಳೋ ರೀತಿಯಲ್ಲಾಗಿರ್ಬೋದು, ಯಾವುದು ಆ ಥರ ನಾವು ಫ್ಯಾಮಿಲಿಗೆ ಹರ್ಟ್ ಆಗುವಂಥ ವ್ಲಾಗ್ಗಳು ಯಾವುದೂ ಮಾಡಿಲ್ಲ. ಸೊ ಎಲ್ಲರೂ ಕೂತ್ಕೊಂಡು ನೋಡೋ ಅಂಥ ವ್ಲಾಗೇ ಮಾಡ್ತಿದ್ದೀವಿ. ಆದಷ್ಟು ಸಪೋರ್ಟ್ ಮಾಡ್ತಿದ್ದೀರಾ, ಹಿಂಗೆ ಸಪೋರ್ಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆದಷ್ಟು ಬೇಗ ಲೈವಿಗೆ ಬಂದು ನಿಮ್ಮ ಜೊತೆ ಲೈವಲ್ಲಿ ಕೂತ್ಕೊಂಡು ಮಾತಾಡಬೇಕು ಅನ್ನೋ ಆಸೆ ಕೂಡ ಇದೆ. ಡೇಟು ಇವತ್ತು ಬೆಳಗ್ಗೆ ಅನೌನ್ಸ್ ಮಾಡಿದೆ, ಬಟ್ ಆದರೆ ಆ ಡೇಟ್ ಬೇಡ ಅಂತ ಅನ್ನಿಸ್ತಿದೆ. ಆ ಡೇಟ್ ಬ್ಯುಸಿ ಇದ್ದೀವಿ. ಸೊ ಅದು ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿಯಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತೀವಿ ಅಲ್ವಾ, ನಾವು ಯಾವಾಗ ಫ್ರೀ ಇರ್ತೀವಿ ಅಂತ ನಿಮಗೆ ಒಂದು 2 days ಮುಂಚೆನೇ ಹೇಳ್ತೀವಿ. ನೀವು ಕೂಡ ಲೈವ್ಗೆ ಬನ್ನಿ. ನೀವು ಕೇಳೋ ಕ್ವಶನ್ಸಿಗೆ ನಾವು 3 ಜನ ಕೂತ್ಕೊಂಡು ಆನ್ಸರ್ ಮಾಡ್ತೀವಿ.
ಧನ್ಯ ಅವ್ರು ಏನಾದ್ರು ಅಷ್ಟರಲ್ಲಿ ಊರ್ಗ್ ಹೋಗಿದ್ರೆ ನಾವಿಬ್ರು ಕುತ್ಕೊಂಡು ಆನ್ಸರ್ ಮಾಡ್ತೀವಿ, ಸರಿನಮ್ಮ? ಹಾ ಸರಿ ಆಯ್ತು. ನಾನು ನೆಕ್ಸ್ಟ್ ಟೈಮ್ ಆನ್ಸರ್ ಮಾಡಿ. ಧನ್ಯ ಅವ್ರಿಗೂ ಹೆವಿ ಫ್ಯಾನ್ಸ್ ಆಗಿದ್ದಾರೆ. ನಾವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ, ಗಾಡಿಲಿ ಹೋಗ್ತಿರ್ಬೇಕಾದ್ರೆ ಮಕ್ಕಳಿಂದ ಹಿಡಿದು ಪ್ರತಿಯೊಬ್ಬೊಬ್ರು ಮಾತಾಡಿಸ್ತಾರೆ. ಹೆಂಗ್ ಅನಿಸ್ತಿದೆಮ್ಮ? ಖುಷಿ ಆಗ್ತಿದ್ಯಾ? ಚಿಕ್ಕ ಚಿಕ್ಕ ಪಾಪ ಅದಕ್ಕೇನೆ ಮಾತಾಡ್ಲಿಕ್ಕೆ ಆಗಲ್ಲ. ಧನ್ಯ ಅಕ್ಕ ಅಂತ ಹೇಳಿದ್ರೆ ನಂಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ, ಅದು ಪಾಪ LKG ಕ್ಲಾಸ್ ಚಿಕ್ಕ ಪಾಪು, ನಿಮ್ಗೋಸ್ಕರ ಈ ಮಗು ನೋಡ್ತಿದ್ದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಯ್ತು. ಅವರೊಟ್ಟಿಗೆ ಏನ್ ಹೇಳ್ಬೇಕಂತ ನಂಗೆ ಗೊತ್ತಾಗಿಲ್ಲ. ರೀಸೆಂಟ್ ಆಗಿ ಅಕ್ಕ ತಂಗಿ ಇಬ್ರಿಗೂ ಫ್ರ್ಯಾಂಕ್ ಮಾಡ್ಬಿಟ್ಟೆ. ನಮ್ಮ ವೈಫ್ ಅವರು ತುಂಬಾ ಹತ್ಬಿಟ್ಟಿದ್ದಾರೆ ಅದ್ರಲ್ಲಿ ಎಷ್ಟೋ ಜನ ಹೇಳಿದ್ದೀರಾ ನಮ್ಮ ಸಣ್ಣ ಅವರು ತುಂಬಾ ಇಂಟೆಲಿಜೆಂಟು ಮತ್ತೆ ತುಂಬಾ ಚೆನ್ನಾಗಿ ಥಿಂಕ್ ಮಾಡ್ತಾರೆ, ಮೆಚುರಿಟಿ ಮೈಂಡ್ ಅಂತ. ಸೊ ಈ ತರ ಹೊಗಳ್ತಿದ್ದಾರೆ ನನ್ನ ವೈಫ್ನ ಅಂದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ. ಅವ್ರಿಗಂತೂ ನನಗಿನ್ನ ಹೈ ಲೆವೆಲ್ ಅಲ್ಲಿ ಖುಷಿ ಆಗುತ್ತೆ. ತುಂಬಾ ಖುಷಿ ಆದ್ರು. ಥ್ಯಾಂಕ್ ಯು ಸೋ ಮಚ್. ಆ ಥರ ಯಾರ್ಯಾರು ಕಮೆಂಟ್ಸ್ ಮಾಡಿದ್ರ ನಂಗೂ ತುಂಬಾ ಖುಷಿ ಆಯಿತು. ಸೊ ನಾನು ಆ ಕಮೆಂಟ್ಸ್ ನೋಡ್ಕೊಂಡೆ ಸಮಾಧಾನ ಪಡ್ಕೊಂಡೆ ನಾನಾಗಿ. ನಾನು ರಿವೆಂಜ್ ಮಾಡಿದ್ದೇನಕ್ಕೆ ಅಂತ ಅಂದ್ರೆ ಆಕ್ಚುಲಿ ಸಣ್ಣ ಅವರ ರಿಯಾಲಿಟಿನ ನೀವು ನೋಡ್ಬೇಕಾಗಿತ್ತು. ಏನಕ್ಕಂದ್ರೆ ಇವಾಗ ಆಲ್ಮೋಸ್ಟ್ ನೀವು ವಿಡಿಯೋ ಮುಂದೆ ನೋಡಿರ್ತೀರಾ, ವಿಡಿಯೋದಲ್ಲಿ ಮಾತಾಡೋದು ಕ್ಯಾಮ್ರಾ ಇದೆ ಅನ್ನೋ ಒಂದು ಭಯ ಇರುತ್ತೆ. ಬಟ್ ಪ್ರ್ಯಾಂಕ್ ವಿಡಿಯೋಗಳಲ್ಲಿ ಕ್ಯಾಮ್ರಾ ಇದೆ ಅನ್ನೋದನ್ನು ಕೂಡ ಮರ್ತೋಗಿ ಮಾತಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಅವರ ರಿಯಾಲಿಟಿ ಏನು ಅಂತ, ಅವಾಗ ತಿಳ್ಕೊಬೋದು ನಾವು. ಸೊ ಅದನ್ನ ನೀವೆಲ್ಲರೂ ತಿಳ್ಕೊಂಡಿದ್ದೀರಾ, ನಾನು ತಿಳಿಸಿದ್ದೀನಿ ನಿಮಗೆ ಹೆಂಗಿರ್ತಾರೆ ಕ್ಯಾಮ್ರಾ ಹಿಂದೆ ಅಂತ. ಆದಷ್ಟು ಪಾಪ ಸಣ್ಣ ಅವರು ಸ್ಟ್ರಾಂಗ್ ಆಗಿ ಇರಕ್ಕೆ ಟ್ರೈ ಮಾಡಿದ್ರು, ಆಗ್ಲೇ ಇಲ್ಲ, ಲಾಸ್ಟಿಗೆ ಹತ್ಬಿಟ್ರು. ಪ್ರ್ಯಾಂಕ್ ವಿಡಿಯೋಗಳಲ್ಲಂತೂ ನೀವು ಸಖತ್ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀವಿ. ಬಟ್ ಅದೊಂದು ಪ್ರ್ಯಾಂಕ್ ವಿಡಿಯೋ ಮಾಡೋದಕ್ಕೆ ಅದರಿಂದ ಸ್ವಲ್ಪ ಎಫರ್ಟ್ ಹಾಕಬೇಕು ಗೈಸ್. ಏನಕ್ಕಂದ್ರೆ ರಿಯಾಲಿಟಿ ಬರಲ್ಲ. ಆಲ್ಮೋಸ್ಟ್ ಎಲ್ಲ ವ್ಲಾಗರ್ಸು ಮಾಡ್ತಾರೆ, ಬಟ್ ಅದೆಲ್ಲ ಸ್ಕ್ರಿಪ್ಟೆಡ್ ಆಗಿರುತ್ತೆ. ನಾವು ಇದುವರೆಗೂ ಒಂದೂ ಕೂಡ ಸ್ಕ್ರಿಪ್ಟೆಡ್ ಮಾಡಿಲ್ಲ, ನ್ಯಾಚುರಲ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಎಲ್ಲರೂ ಆಲ್ಮೋಸ್ಟ್ ಕಮೆಂಟಲ್ಲಿ ಆಗ್ತಿರೋದು ಚಾರ್ಲಿ ಮಾಡಿ ಪ್ಲೀಸ್ ಅಂತ ಹೇಳ್ತಿದ್ದೀರಾ ಪಾರ್ಟ್ 3ಗೆ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಮಾಡೋಣ ಅಂತ. ಬಟ್ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಇರ್ತಾರೆ, ಸೊ ಅವ್ರು ಇಲ್ಲದೇ ಇದ್ದಾಗ ಮಾಡಬೇಕು. ಇದ್ದಾಗ ಏನಾದರೂ ಮಾಡಿದ್ರೆ ಗೊತ್ತಲ್ಲ ಮನೇಲಿ ಫ್ಯಾಮಿಲಿಗಳು ಏನು ಬೈತಾರೆ ಅಂತ, ಸರಿಯಾಗಿ ಉಗಿತಾರೆ. ಮತ್ತೆ ಅಮ್ಮ ಏನಾದರೂ ಖುಷಿನ ಹೇಳ್ಕೊಳ್ಳೋಕೆ ಇಷ್ಟ ಇದೆಯಾ? ಖುಷಿ ತುಂಬಾ ಖುಷಿ ಆಗ್ತದೆ. ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಸೊ ಆ ಕಮೆಂಟ್ಸಿಂದಲೇ ನಮಗೆ ನಾವು ಇಷ್ಟೆಲ್ಲ ಎಫರ್ಟ್ಸ್ ಪಡ್ತಿರೋದಕ್ಕೆ ನಮ್ಗೆ ಈ ಥರ ಒಂದು ರೆಸ್ಪಾನ್ಸ್ ಸಿಗ್ತಿದೆ ಅಲ್ವಾ ಅನ್ನೋ ಒಂದು ಖುಷಿ ಸಿಗ್ತಿದೆ ನಮಗೆ. ನಿಜವಾಗ್ಲೂ ಅದರಿಂದಲೇ ನಮ್ಮ ಮನಸ್ಸಿಗೆ ಸಮಾಧಾನ ಅಂತ ಆಗೋದು. ಮತ್ತು ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತಂದರೆ, ಒಂದು 2-3% ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ. ಸೊ ಅದ್ರ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಗೈಸ್ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ಮಾತಾಡೋದೇ ಇಲ್ಲ ನಾವು. ಏನಕ್ಕಂದ್ರೆ ನಾವು ಅದನ್ನೆಲ್ಲ ತಲೆಗೆ ಹಾಕೋಬಾರ್ದು ಗೈಸ್. ಬ್ಯಾಡ್ ಕಮೆಂಟ್ಸ್ ಬಗ್ಗೆ ತಲೆಗೆ ಹಾಕೋಬಾರ್ದು ಅಂತ ಅನ್ಕೊಂಡಿದೀವಿ. ಬಟ್ ಅದರಿಂದ ತುಂಬಾ ಹರ್ಟ್ ಆಗುತ್ತೆ ಒಂದೊಂದ್ಸಲಿ. ಅಂದ್ರೆ ನಾವ್ ಇಷ್ಟು ಎಫರ್ಟ್ ಪಡ್ತಿದೀವಿ, ಇವ್ರಿಗೇನ್ ಅರ್ಥ ಆಗಲ್ವಾ, ಏನ್ ಈ ತರ ಮಾತಾಡ್ತಾರೆ ಏನ್ ಗೊತ್ತಾ ಮೋನು, ಇವಾಗ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ವಾ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಮ್ ವ್ಲಾಗ್ನೇ ನೋಡೋಕ್ ಹೋಗ್ಬೇಡಿ ಗೈಸ್. ಅಂದ್ರೆ ಬ್ಯಾಡ್ ಕಮೆಂಟ್ ಮಾಡೋರು ನಾನು ನಿಜವಾಗ್ಲೂ ಓಪನ್ ಅಪ್ ಆಗಿ ಹೇಳ್ತೀನಿ. ಯಾಕಂದ್ರೆ ನಂಗೆ ಬ್ಯಾಡ್ ಕಮೆಂಟ್ ನೋಡಿ ತುಂಬಾ ಹರ್ಟ್ ಆಗಿದೆ. ಸೊ ನಾನು ಅದಕ್ಕೆ ರೆಸ್ಪಾನ್ಸು ಮಾಡಲ್ಲ. ಈಗ ಕಮೆಂಟ್ಸ್ ಅಲ್ಲಿ ಬಂದ್ರೆ ರೆಸ್ಪಾನ್ಸ್ ಮಾಡಲ್ಲ. ಸೊ ಅದಕ್ಕೆ ಇವಾಗ ಫೇಸ್ ಟು ಫೇಸ್ ಇರೋ ತರ ಇದೀವಿ ಅಲ್ವಾ ಈಗ. ಇಲ್ಲ, ನಮ್ಮ ಪಾಡಿಗೆ ನಾವ್ ಹೆಂಗಿದೀವಿ, ರಿಯಲ್ ಲೈಫ್ ಅಲ್ಲಿ ನಾವ್ ಹೆಂಗಿರ್ತೀವಿ ಅನ್ನೋದನ್ನೇ ತೋರಿಸಿದೀವಿ. ಅದು ಒಬ್ಬೊಬ್ರಿಗೆ ನಾಟಕ ಅಂತ ಅಂತಿದೆ ಅಂತ ಎಷ್ಟೋ ಜನ ನಾಟಕ ಅನಿಸ್ತಿದೆ, ನೀವಿರೋ ಲೈಫ್ ನೋಡಿದ್ರೆ ನಾಟಕ ಅನಿಸ್ತಿದೆ ಅಂತ ಹೇಳ್ತಿದ್ದಾರೆ. ಬಟ್ ನಿಮಗ್ ಗೊತ್ತಿಲ್ಲ, ವ್ಲಾಗ್ ಡೈಲಿ ಮಾಡ್ತಿದ್ರೆ ನಮ್ ರಿಯಲ್ ಲೈಫ್ ಅಲ್ಲಿ ನಾವು ವ್ಲಾಗ್ ಅಲ್ಲಿ ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಟು ಬಿ ಫ್ರಾಂಕ್ ನಾವ್ ಹೆಂಗಿದೀವಿ ಅದನ್ನೇ ನಾವು ವ್ಲಾಗ್ ಅಲ್ಲಿ ತೋರಿಸ್ಕೊಡ್ತಿದೀವಿ ಅಷ್ಟೇ. ಮತ್ತೆ ರೀಸೆಂಟ್ ಆಗಿ ಧನ್ಯ ಅವ್ರಿಗೆ ಪ್ರ್ಯಾಂಕ್ ಮಾಡಿದಾಗ ಎಷ್ಟೋ ಜನ ಹೇಳ್ತಾ ಇದ್ರಿ, ಧನ್ಯ ಅವ್ರನ್ನ ಆತರ ಗೋಳಿಕೋಬೇಡಿ, ಏನಕ್ಕೆ ಅವ್ರ ಫೀಲಿಂಗ್ಸ್ ಅಲ್ಲಿ ಆತರ ಎಲ್ಲ ಹೇಳೋದು ತಪ್ಪು. ಬೇಜಾರಾಯ್ತು, ಯಾಕಂದ್ರೆ ನಾವು ಎಷ್ಟು ಫ್ರೆಂಡ್ಲಿ ಆಗಿದ್ದೇವೆ ಅಂತ ನಮ್ಗೆ ಮಾತ್ರ ಗೊತ್ತು. ನಾವು 3 ಜನ ಕೂಡ ಮಕ್ಕಳಾಟಿಗೆ ತರ ಇರ್ತೀವಿ. ಆ ತರ ಮೆಸೇಜ್ ಹಾಕಿದಾಗ ಕಮೆಂಟ್ಸ್ ಮಾಡಿದಾಗ ಆಗುತ್ತೆ, ಇವ್ರು ಯಾಕೆ ಈ ತರ ಮಾಡ್ತಿದ್ದಾರೆ, ನಮ್ದು ರಿಯಲ್ ಆಗಿ ನಾವು ಯಾವ ತರ ಇದ್ದೇವೆ ಅಂತ ಅವ್ರಿಗೆ ನಿಜ ಗೊತ್ತಿಲ್ಲ ಅಂತ ಆಯ್ತು. ಅವಾಗ ಏನನ್ಸುತ್ತೆ ಗೈಸ್, ಎಷ್ಟೋ ಜನ ಕೆಟ್ಟ ಕಮೆಂಟ್ಗಳು ಹಾಕ್ತಾರಲ್ಲ, ಅವಾಗ ನಮ್ಮಲ್ಲೇ ಮನಸ್ತಾಪಗಳು ಬಂದ್ಬಿಡುತ್ತೆ. ಅಂದ್ರೆ ಅವರೇ ನಮ್ಮ ದೂರ ಮಾಡ್ತಿದಾರ ಅನ್ನೋ ತರ ಫೀಲಿಂಗ್ ಬಂದ್ಬಿಡುತ್ತೆ. ನೆಗೆಟಿವ್ ಕಮೆಂಟ್ ಮಾಡ್ತಿರಲ್ಲ ಅವಾಗ. ಅಂದ್ರೆ ನಾವು ನೆಕ್ಸ್ಟ್ ವಿಡಿಯೋ ಮಾಡ್ಬೇಕಂದ್ರೆ ನಮ್ಗೆ ಜೋಶ್ ಇರ್ಬೇಕು, ಮತ್ತೆ ಹುಮ್ಮಸ್ ಇರ್ಬೇಕು. ನೆಕ್ಸ್ಟ್ ವಿಡಿಯೋ ಮಾಡಿದ್ರೆ ಒಬ್ರಿಗೆ ಇಷ್ಟ ಆಗ್ತಿದ್ಯಪ್ಪ ಅಂತ, ಒಬ್ರಿಗೆ ಇರಿಟೇಟ್ ಆಗ್ತಿದೆ ಅಂತ ಅನ್ನಿಸ್ತಿದೆ ಅಂತ ಗೊತ್ತಾದಾಗ ನಮಗ್ ವಿಡಿಯೋ ಮಾಡ್ಬೇಕು ಅಂತ ನಿಜವಾಗ್ಲೂ ಅನ್ಸಲ್ಲ. ಸೊ ಆತರ ಕಮೆಂಟ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿ. ಅಂದ್ರೆ ನೆಗೆಟಿವ್ ಮಾಡೋರು ಮಾತ್ರ ಅಲ್ವಾ, ನೆಗೆಟಿವ್ ಮಾಡೋರು. ಮತ್ತೆ ಇದು ಏನಾದ್ರೂ ನಾವು ಮಾಡ್ತಿದೀವಿ ಅಂತ ಅಂದ್ರೆ ತುಂಬಾ ಜನ ಹೊಗಳುತ್ತೀರಾ, ಅದನ್ನ ನೋಡಿದಾಗ ಏನನ್ಸುತ್ತೆ ಅಂದ್ರೆ ವಿಡಿಯೋ ಮಾಡೋಣ ಇನ್ನು ಅಂತ ಅನ್ಸುತ್ತೆ. ಬಟ್ ಈ ತರ ನೆಗೆಟಿವ್ ಆಗಿ ಹೇಳಿದಾಗ ತುಂಬಾ ಬೇಜಾರಾಗ್ಬಿಡುತ್ತೆ. ನಾನೊಬ್ಬ ಮಾತ್ರ ಅಲ್ಲ, ಇವ್ರು ನನಗಿನ್ನ ಡಬಲ್ ಆಗಿ ಬೇಜಾರ್ ಮಾಡ್ಕೋತಾರೆ. ಅದನ್ನ ನೋಡಿ ನಾನ್ ನಿಮ್ಮ ಹತ್ರ ಬಂದು ಹೇಳ್ತಿದೀನಿ, ನನಗೆ ಬೇಜಾರಾದ್ರೂ ನಾನು ತಲೆ ಕೆಡಿಸ್ಕೊಳಲ್ಲ.
ಇವ್ರಿಬ್ರಿಗೆ ಬೇಜಾರಾದ್ರು ಅಂತೂ ಅವತ್ತಿನ ದಿನ ಪೂರ್ತಿ ಡಲ್ ಆಗಿರ್ತಾರೆ. ಮತ್ತೆ ಅಕ್ಕ ತಂಗಿಯನ್ನ ದೂರ ಮಾಡಿರ್ತಾರ ಕಮೆಂಟ್ಸ್ ಆಗ್ತಾರೆ, ಬೇಜಾರಾಗುತ್ತೆ, ಯಾಕೆ ನೀವೇ ದೂರ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಮತ್ತೇನ್ ಗೊತ್ತಾ, ನಂಗೆ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಕ್ವಶನ್ ಕೇಳಬೇಕು. ನಾವು 3 ಜನ ನಿಮ್ಗೆ ಏನಾದ್ರು ಕೆಟ್ಟದಾಗಿ ಆಗೋ ತರ ವ್ಲಾಗ್ ಮಾಡ್ತಿದೀವಾ, ಇಲ್ಲಾಂದ್ರೆ ನಾವು ಮಾಡೋ ವ್ಲಾಗಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆಯಾ, ಅಥವಾ ನಾವೇನಾದ್ರೂ ಬ್ಯಾಡ್ ಆಗಿ ಸಮಾಜಕ್ಕೆ ತೋರಿಸ್ತಿದೀವಾ? ಇಲ್ಲ ಅಲ್ವಾ? ಮತ್ತೇನಕ್ಕೆ ನಮ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡ್ತೀರಾ? ಅಂದ್ರೆ ಅದನ್ನ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಏನೋ ಹೇಳ್ಬೇಕಂತ ಮೈಂಡ್ ಅಲ್ಲಿ ಇದೆ, ನನಗೂ ಎಷ್ಟೊಂದು ಮೈಂಡ್ ಅಲ್ಲಿ ಐತಿ, ಯಾವ್ದಾದ್ರು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಗೈಸ್ ಎಷ್ಟೊಂದು ತಲೆಗಳಲ್ಲಿದೆ. ಏನಕ್ಕಂದ್ರೆ ನೀವು ಮಾಡಿರೋ ಕಮೆಂಟ್ಸ್ಗಳು ನಾವು ಓದ್ತಾ ಇರ್ತೀವಿ, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಮಾಡೋರಿಗೆ ನಾವು ಹೇಳ್ತಿಲ್ಲ. ನೀವು ಏನಾದರೂ ನಾವು ತಪ್ಪು ಮಾಡಿದ್ರೆ ಅದನ್ನ ತಪ್ಪು ಅಂತ ಹೇಳಿ ಅವಾಗ ನಾವು ತಿದ್ಕೋತೀವಿ. ಬಟ್ ಅದನ್ನ ಬಿಟ್ಟು ಕೆಲವೊಬ್ರು ಜನ ಇರ್ತಾರೆ, ಏನಂತ ಅಂದ್ರೆ ಇವಾಗ ನಾವು ಅಷ್ಟು ದಿನ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ಕೊಂಡು ಬಂದಿರ್ತೀವಿ, ಒಂದ್ರಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಏನ್ ಮಾಡ್ತಾರೆ ಗೊತ್ತಾ, ಪ್ರತಿಯೊಂದೊಂದು ಅಂದ್ರೆ ಇವಾಗ ಇಷ್ಟು ದಿನ ನಾವು ಮಾಡಿರೋ ವ್ಲಾಗ್ ಎಲ್ಲ ನೋಡಿ ಹೊಟ್ಟೆ ಹೊರ್ಕೊಂಡಿರ್ತಾರಲ್ವಾ, ಆ ಕಮೆಂಟ್ನೆಲ್ಲ ಒಂದೇ ವಿಡಿಯೋದಲ್ಲಿ ಹಾಕ್ಬಿಟ್ಟಿರ್ತಾರೆ. ಅದನ್ನ ನೋಡಿ ಎಷ್ಟೊಂದು ಜನ ಅದಕ್ಕೆ ಹೋಗಿ ರಿಪ್ಲೈ ಮಾಡ್ತಾರೆ. ಅಂದ್ರೆ ಅವರಿಂದ ಇನ್ನೂ ಒಂದಷ್ಟು ಜನ ಸೇರ್ಕೋತಾರೆ ಕೆಟ್ಟ ಕಮೆಂಟ್ ಮಾಡೋರು. ಅವರ ಕಮೆಂಟ್ಗೆ ಏನಕ್ಕೆ ನೀವು ವೇಟ್ ಮಾಡ್ಬೇಕು? ಇವಾಗ ನಿಮ್ಗೆ ಅಷ್ಟು ಹೇಳ್ಬೇಕು ಅಂತಿದ್ರೆ ನೀವು ಡೈರೆಕ್ಟ್ ಆಗಿ ಕಮೆಂಟ್ ಮಾಡ್ಬೋದಲ್ವಾ? ಅವ್ರು ಮಾಡಿದ ನೋಡಿ ಅವ್ರದಕ್ಕೆ ಏನಕ್ಕೆ ಮೆಸೇಜ್ ಮಾಡ್ಬೇಕು ಅಲ್ವಾ? ಕರೆಕ್ಟ್ ಅಲ್ವಾ? ಸಪೋರ್ಟ್ ಮಾಡೋರು ಅದಕ್ಕಿಂತ ತುಂಬಾ ಜಾಸ್ತಿ ಜನನೇ ಇದ್ದಾರೆ, ಅದಕ್ಕೆ ಅವ್ರವರೇ ಸಪೋರ್ಟ್ ಮಾಡ್ತಾರೆ ನಮ್ಗೆ ಅಲ್ವಾ? ಅದು ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಬ್ಯಾಡ್ ಕಮೆಂಟ್ ಇದಕ್ಕೆ ಮಾತ್ರ ಗೈಸ್ ನಾವು ರಿಪ್ಲೈ ಮಾಡ್ತಿರೋದು. ಯಾರ್ಯಾರು ಗುಡ್ ಕಮೆಂಟ್ ಮಾಡ್ತಿದ್ರೆ ಅವರಿಗೆ ನಾವು ಏನು ಹೇಳ್ತಿಲ್ಲ, ಅದರಿಂದ ತುಂಬಾ ಖುಷಿ ಇದೆ ನಮ್ಗೆ ಅಲ್ವಾ ಮನೋ? ಪ್ರತಿಯೊಂದೊಂದು ಕಮೆಂಟ್ ಓದ್ತಾ ಇದೀವಿ, ಪ್ರತಿಯೊಂದೊಂದು ಕಮೆಂಟು ನಮ್ಗೆ ಮನ್ಸಿಗೆ ಮುಟ್ಟುತ್ತೆ. ಮತ್ತೆ ನೀವೇನಾದ್ರೂ ತಪ್ಪು ಹೇಳಿದ್ರೆ, ಇದು ತಪ್ಪು ಮಾಡ್ತಿದ್ದೀರಾ ಅಂತ ನಮ್ಗೆ ಹೇಳಿದ್ರೆ ನಾವು ಅದನ್ನ ತಿದ್ಕೊಂಡಿದೀವಿ. ಎಷ್ಟೊಂದ್ಸಲಿ ತಿದ್ಕೊಂಡಿದೀವಿ ಅಲ್ವಾ ಅಮ್ಮ? ಒಂದ್ಸಲಿ ಹೇಳಿದ್ರಿ ಸಣ್ಣವ್ರ ಕುಂಕುಮ ಕರೆಕ್ಟಾಗಿ ಕಾಣಿಸ್ತಿಲ್ಲ, ಅವ್ರ ಕುಂಕುಮ ಇಟ್ಕೊಂತಿಲ್ಲ ಅಂತ ಹೇಳಿದ್ರಿ. ಅಂದ್ರೆ ವಿಡಿಯೋದಲ್ಲಿ ಒಂದೊಂದು ವಿಡಿಯೋದಲ್ಲಿ ಕಾಣಲ್ಲ. ಇವಾಗ ಮನೇಲಿ ಓಡಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಇಲ್ಲ ಏನೋ ಒಂದು ವರ್ಕಲ್ಲಿ ಬಿಸಿ ಇರ್ತಾರೆ, ಅವಾಗ ನೋಡ್ಕೊಂಡಿರಲ್ಲ, ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿರ್ತೀವಿ. ಸೊ ಅವಾಗ ನೀವೇನು ಹೇಳ್ತೀರಾ, ಕುಂಕುಮ ಇಟ್ಕೊಂಡು ಓಡಾಡ್ತಿಲ್ಲ, ಕುಂಕುಮ ಇಟ್ಕೊಳ್ಳಿ ಅಂತ ಹೇಳ್ತೀರಾ. ಬಟ್ ಆದ್ರೂ ಪರವಾಗಿಲ್ಲ ಅಂತೇಳಿ ನಾನು ವಿಡಿಯೋಗೆ ಪ್ರತಿಯೊಂದೊಂದು ವಿಡಿಯೋಗೂ ಕುಂಕುಮ ಇಟ್ಕೊಳ್ಳಿ ಅಂತಾನೆ ಹೇಳಿ ನಾನು ಅವ್ರ ಹತ್ರ ಆಲ್ಮೋಸ್ಟ್ ಕುಂಕುಮ ಹಾಕೊಂಡೇ ಇರ್ತೀನಿ. ಇನ್ನೊಂದು ಏನಂತ ಅಂದ್ರೆ, ಅದೇ ತಾಳಿ ಹಾಕೋತಿಲ್ವಾ ನೀವು ಅಂತ ಕೇಳ್ತೀರಾ. ಇಲ್ಲ, ನಾನು ಮ್ಯಾರೇಜ್ ಆದ ನಂತರ ನನ್ ಕತ್ತಿಂದ ಒಂದ್ಸರಿನೂ ತಾಳಿ ತೆಗ್ದೆಲ್ಲ ಗೈಸ್, ತೆಗಿಯೋದು ಇಲ್ಲ. ನೋಡಿ, ಇದ್ ಪ್ರೂಫ್ ತೋರಿಸ್ತೀನಿ, ಇಲ್ಲೇ ಇದೆ. ನೀವ್ ಆತರ ಕ್ವಶನ್ ಕೇಳೋದೇ ಬೇಡ. ಯಾಕಂದ್ರೆ ನಾನು ಟ್ರೆಡಿಷನಲ್ ಡ್ರೆಸ್ ಹಾಕ್ಲಿ ಅಥವಾ ಮಾಡರ್ನ್ ಡ್ರೆಸ್ ಹಾಕ್ಲಿ, ವೆಸ್ಟರ್ನ್ ಹಾಕ್ಲಿ, ಯಾವ್ದೇ ಹಾಕ್ಲಿ, ನಾನು ಈ ತಾಳಿನ ಮಾತ್ರ ನನ್ನ ಲೈಫಲ್ಲಿ ಯಾವತ್ತೂ ತೆಗಿಯಲ್ಲ. ಸೊ ನೀವು ಆತರ ಕ್ವಶನ್ ಕೇಳ್ಬೇಕಾಗಿನೇ ಇಲ್ಲ. ಎಷ್ಟೋ ಜನ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ನಿಮ್ಮ ಮಾತಿಂದ ಏನ್ ಹೇಳ್ತೀರಾ? ಅಂದ್ರೆ ನೀವೇನ್ ಹೇಳ್ತೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಬ್ಯಾಡ್ ಕಮೆಂಟ್ಸ್ ಹಾಕೋದರಿಂದ ಇವ್ರೇನು ಕುಗ್ಗಲ್ಲ, ಮೇಲೇನೆ ಕುಗ್ತಾರೆ, ಅದಕ್ಕೋಸ್ಕರ ಯಾರು ಹಾಕೋಕೆ ನೆಕ್ಸ್ಟ್ ಗೈಸ್ ನಾವೇನು ಆನ್ಸರ್ ಮಾಡಲ್ಲ ಗೈಸ್, ನಮ್ ಧನ್ಯ ಅವ್ರೆ ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್ ಏನ್ ಗೊತ್ತಾ, ಇವಾಗ ಒಳ್ಳೆ ಕಮೆಂಟ್ಸ್ ಮಾಡ್ತಾರಲ್ವಾ, ಅವ್ರಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೀವು ಸೂರ್ಯಚಂದ್ರ ಆಗಿರ್ತೀರಾ, ಅವರು ನಕ್ಷತ್ರಗಳಾಗಿರ್ತಾರೆ ಅಂತ ಹೇಳಕ್ ಇಷ್ಟ. ಸೂರ್ಯಚಂದ್ರ, ನಾವೆಲ್ಲ ನಕ್ಷತ್ರ ನಿಮಗೆ. ಇಲ್ಲ, ಇವಾಗ ನೀವು ಒಂದು ಗ್ರಹಕ್ಕೆ ಸೇರ್ಕೋತಾ ಇದ್ದೀರಾ. ನಾನು ಅವರೊಟ್ಟಿಗೆನೆ ಸೇರಿದವಳು, ಯಾಕಂದ್ರೆ ನಾನು ಫಸ್ಟಿಗೆ ಬಂದವಳೆ ಫ್ಯಾನ್ ಆಗಿ ಬಂದದ್ದು, ಅದಕ್ಕೋಸ್ಕರ ನಾನು ಹೇಳಿದ್ದು ನಕ್ಷತ್ರ ನಾವೆಲ್ಲ ಆಗಿರ್ತೀವಿ ಅಂತ. ಇಲ್ಲ, ಆತರ ಎಲ್ಲ ಏನಿಲ್ಲ. ಇವಾಗ ನೀವು ನಮ್ಮ ಫ್ಯಾಮಿಲಿಗೆ ಸೇರ್ಕೊಂಡಿದ್ದೀರಾ ಅಂತ ಅಂದ್ರೆ ನಕ್ಷತ್ರ ಅಲ್ಲ, ನೀವು ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲಾರು ನಮ್ಮ ಫ್ಯಾಮಿಲಿ ಇದ್ದಂಗೆನೆ. ಆತರ ಸಪ್ರೇಟ್ ಮಾಡೋದಕ್ಕೆ ನಮಗೂ ಇಷ್ಟ ಇಲ್ಲ. ಇವಾಗ ನಾವು ಹೀರೋಯಿನ್ನು ನೀವೆಲ್ಲ ನಮ್ಮ ಫ್ಯಾನ್ಸು ಅನ್ನೋ ತರ ಇಲ್ಲ ಗೈಸ್. ನಮ್ದೇ ಫ್ಯಾಮಿಲಿ ಇದು. ಇವಾಗ ನಾವು 1 ಮಿಲಿಯನ್ ಮಾಡ್ತಿದೀವಿ ಅಂದ್ರೆ ನಮ್ ಕುಟುಂಬ. ಸೊ ನಮ್ ಕುಟುಂಬನ ನೋಡ್ಬೇಕು ಅನ್ನೋ ಆಸೆ ನಮಗೂ ಕೂಡ ಇದೆ. ನಾವ್ ಇಲ್ಲಿ ಇದ್ದೀವಿ ಅಂದ್ರೆ, ಈ ಸ್ಟೇಜ್ ಅಲ್ಲಿ ಇದ್ದೀವಿ ಅಂದ್ರೆ ಆ ಕುಟುಂಬನೇ ನಮ್ಗೆ ಕಾರಣ ಅಲ್ವಾ? ನಿಮ್ಮಿಂದಲೇ ನಾವ್ ಇಲ್ಲಿ ಇದೀವಿ ಅಂದ್ರೆ ಇದು ನಮ್ಮೆಲ್ಲರ ಒಂದು ಏನಂತೀವಿ 800K ಅಂದ್ರೆ ನಾವು 3 ಜನ, ನಾವಿಬ್ರು ಅಂತಲ್ಲ, ನಾವೆಲ್ಲರೂ ಬಿಗ್ ಫ್ಯಾಮಿಲಿ ಅಂತ ಹೇಳೋಕ್ ತುಂಬಾ ಖುಷಿ. ತುಂಬಾ ಖುಷಿ ಆಗ್ತಿದೆ 800K ನಮ್ಗೆ ಆಗಿದ್ದು. ಆದಷ್ಟು ಬೇಗ 1 ಮಿಲಿಯನ್ ಆಗ್ಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊಳ್ಳೋಣ ಗೈಸ್. 1 ಮಿಲಿಯನ್ ಆದ್ರೆ ಏನ್ ಗೊತ್ತಾ, 3 ಜನ ಸಬ್ಸ್ಕ್ರೈಬರ್ಸ್ ನ ಮೀಟ್ ಮಾಡ್ತೀವಿ. ಆ 3 ಜನ ಯಾರು ಅಂತ ಅಂದ್ರೆ 1 ಮಿಲಿಯನ್ ವಿಡಿಯೋ ಮಾಡ್ತೀವಿ. 1 ಮಿಲಿಯನ್ ರೀಚ್ ಆದ್ಮೇಲೆ ಒಂದು ವಿಡಿಯೋ ಮಾಡ್ತೀವಿ. ಆ ವಿಡಿಯೋ ಮಾಡಿದಾಗ ಅದಕ್ಕೆ ಕಮೆಂಟ್ ಮಾಡಿರ್ತೀರಾ. ಆ ಕಮೆಂಟ್ಸ್ ಗಳಲ್ಲಿ ನಾವು ನೋಡ್ತೀವಿ. ಅಂದ್ರೆ ಯಾರು ಯಾವಾಗ್ಲೂ ಡೈಲಿ ಕಮೆಂಟ್ಸ್ ಮಾಡ್ತಿರ್ತಾರೆ ಅವ್ರಗಳಲ್ಲಿ 3 ಜನನ ತಗೋತೀವಿ. ಏನಕ್ಕಂದ್ರೆ ನಾವು ಯಾವಾಗ್ಲೂ ನೋಡ್ತಿರ್ತೀವಿ ನಮ್ಗೆ ಯಾರು ಗುಡ್ ಕಮೆಂಟ್ ಮಾಡ್ತಾರೆ, ಎಷ್ಟು ದೊಡ್ಡದಾಗಿ ಬರ್ದಿರ್ತಾರೆ ಅನ್ನೋದನ್ನೆಲ್ಲ ನಾವು ಮೈಂಡಲ್ಲಿ ಅವ್ರ ಹೆಸರು ಕೂಡ ಇಟ್ಕೊಂಡಿದೀವಿ. ಬಟ್ ಎಲ್ಲರನ್ನೂ ಮೀಟ್ ಆಗ್ಬೇಕಂತ ಒಂದು ಆಸೆ ಇದೆ. ಎಲ್ಲರನ್ನೂ ಕೂಡ ಮೀಟ್ ಆಗ್ತೀವಿ. ಅದಕ್ಕಿಂತ ಮುಂಚೆ 3 ಜನ ಸ್ಪೆಷಲ್ ಸಬ್ಸ್ಕ್ರೈಬರ್ಸ್ನ ನಾವು ಪರ್ಸನಲ್ ಆಗಿ ಮೀಟ್ ಮಾಡಿ ಅವ್ರ ಮನೆಗೂ ಕೂಡ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಊಟ ಮಾಡ್ಬಿಟ್ಟು ಬರ್ತೀವಿ, ಮಾಡಿ ಬರ್ತೀವಿ. ನಾವು ವ್ಲಾಗ್ ಕೂಡ ಮಾಡ್ತೀವಿ ಅವ್ರ ಮನೆಗೆ ಹೋಗೋದನ್ನ. ಅದಾದ್ಮೇಲೆ 1 ಮಿಲಿಯನ್ ಅಲ್ಲಿ ಒಂದು ಮೀಟ್ ಅಪ್ ಮಾಡ್ತಾ ಇದೀವಿ. ಅದ್ ಯಾವ ಪ್ಲೇಸ್ ಅಂತ ಕೂಡ ನಿಮ್ಗೆ ಮೆನ್ಷನ್ ಮಾಡ್ತೀನಿ. ಅದಾದ್ಮೇಲೆ 1 ಮಿಲಿಯನ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋ ತರ ನೀವು ನಮಗ್ ಸಪೋರ್ಟ್ ಮಾಡ್ಬೇಕು.
ಹೌದು ಗೈಸ್, ನೀವು ನಮಗೆ ಸಪೋರ್ಟ್ ಮಾಡಬೇಕು. 1 ಮಿಲಿಯನ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಲಿ ಅಂತ. ಸೊ ಅವಾಗ ಮೀಟಪ್ ಮಾಡೋಣ, ಮತ್ತು 3 ಜನ ಸಬ್ಸ್ಕ್ರೈಬರ್ಸ್ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ, ಮತ್ತು ಅವ್ರನ್ನೂ ಕೂಡ ಮಾತಾಡ್ಸೋಣ, ಅವ್ರನ್ನೂ ಕೂಡ ನಮ್ಮ ವ್ಲಾಗ್ ಕರ್ಕೊಳ್ಳೋಣ. ಇಷ್ಟು ದಿನ ಮನೆ ಟಿವಿಯಲ್ಲಿ ಫೋನಲ್ಲಿ ನೋಡ್ತಿದ್ದವರು ಎದುರುಗಡೆ ಬಂದಾಗ ಯಾವ ಥರ ರಿಯಾಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಅಲ್ವಮ್ಮ? ಹಾ ಸರಿ. ನಮಗೂ ಖುಷಿ ಇದೆ ನಮ್ಮ ಸಬ್ಸ್ಕ್ರೈಬರ್ಸ್ನೆಲ್ಲ ನೋಡಬೇಕು, ಮೀಟ್ ಮಾಡಬೇಕು, ಮಾತಾಡಬೇಕು ಅಂತ. ಆದಷ್ಟು ಬೇಗ ಎಲ್ಲರೂ ಸಿಗೋಣ. ಅದಕ್ಕಿಂತ ಮುಂಚೆ ಇವಾಗ ರೀಸೆಂಟಾಗೆ ಸಿಗೋಣ ಒಂದು ಲೈವ್ ಅಲ್ಲಿ. ನೀವು ಕೇಳೋ ಕ್ವಶನ್ಗಳಿಗೆ ನಾವು ಆನ್ಸರ್ ಮಾಡ್ತೀವಿ. ಒನ್ಸ್ ಅಗೇನ್ ಗೈಸ್, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ ಅಂದ್ಬಿಟ್ರು ಗೈಸ್. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಮತ್ತೆ ಸಿಗೋಣ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ವ್ಲಾಗ್ ಬರ್ತಿದೆ ನಿಮಗೆ ನೆಕ್ಸ್ಟ್ ಡೇ. ಸೊ ಮಿಸ್ ಮಾಡದೆ ವಾಚ್ ಮಾಡಿ. ಬಾಯ್ ಬಾಯ್. ಬಾಯ್ ಗೈಸ್, ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಪಾಡಂತು ನಂದಿ